ಯೂಶ್ವಲಿ ನಾವು ಹೋಟೆಲ್ಗೆ ಹೋದರೆ ಸಾಮಾನ್ಯವಾಗಿ ಎಲ್ಲರೂ ಮಸಾಲೆ ದೋಸೆಯನ್ನೇ ನಾವು ಆರ್ಡರ್ ಮಾಡ್ತೀವಿ. ಸೊ ಆದರೆ ಆ ಒಂದು ಮಸಾಲೆ ದೋಸೆಯನ್ನು ನಾವು ಪರ್ಫೆಕ್ಟ್ ಆಗಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು, ಹೋಟೆಲಲ್ಲಿ ಸಿಗುವಂತಹ ರುಚಿಯನ್ನು ನಾವು ಮನೆಯಲ್ಲಿ ಹೇಗೆ ಮಾಡಿಕೊಂಡು ಸವಿಬಹುದು ಅಂತ ಹೇಳಿ ನಿಮಗೆ ಏನಾದರೂ ಕ್ವೆಶ್ಚನ್ ಮಾರ್ಕ್ ಇದ್ದರೆ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಗೈಸ್, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಇಲ್ಲಿ ನಾನು 1 ಕಪ್ ಅಷ್ಟು ರವೆಯನ್ನು ತೆಗೆದುಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದು ಇದು. ಸೊ ನೆಕ್ಸ್ಟ್ ಅದಾದಮೇಲೆ ನಾನು ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಶುಗರನ್ನು ಹಾಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕಲರ್ ಬರಲಿಕ್ಕೋಸ್ಕರ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಫೈನ್ ಪೌಡರ್ ಮಾಡ್ಕೊಂಬೇಡ. ಸೊ ನೆಕ್ಸ್ಟ್ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಮೊಸರನ್ನು ಹಾಕಿ ನೀಟಾಗಿ ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಹೋಗಿ. ಸೊ ನಾನಿದು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದು. ಇದಕ್ಕಾಗಿ ನೀವು ಯಾವುದೇ ರೀತಿಯಲ್ಲಿ ಅಕ್ಕಿಯನ್ನು ನೆನೆಸ್ಬೇಕಾಗಿಲ್ಲ, ಸೋಡವನ್ನು ಹಾಕಬೇಕಾಗಿಲ್ಲ, ಅದ್ರ ಜೊತೆಗೆ ಉದ್ದಿನ ಬೇಳಿನ ಅವಶ್ಯಕತೆಯೂ ಕೂಡ ಇಲ್ಲ. ಇನ್ಸ್ಟೆಂಟ್ ಆಗಿ ಮಾಡ್ತಾ ಇರೋದು. ಯಾವಾಗ ಬೇಕು ನಿಮಗೆ ತಿನ್ನಬೇಕು ಅನಿಸಿದಾಗ ನೀವು ಮಾಡಿಕೊಂಡು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಇದರ ರುಚಿಯನ್ನು ನೀವು ಸವಿಬಹುದು. ಸೊ ಇವಾಗ ಬ್ಯಾಟರ್ ರೆಡಿ ಆಗಿದೆ. 15 ಮಿನಿಟ್ ಇದನ್ನ ನೆನೆಯೋಕೆ ಬಿಟ್ಬಿಡೋಣ. ಸೊ ಅಷ್ಟೊತ್ತಿಗೆ ಒಲೆ ಮೇಲೆ ಒಂದು ಪ್ಯಾನ್ ಅನ್ನು ಇಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕಿದ ಮೇಲೆ ಸೊ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ ಇಷ್ಟನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಂಬರೋಣ. ಸೊ ಸ್ವಲ್ಪ ಇಂಗನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ. ಸೊ ಇದಿಷ್ಟು ನೀಟಾಗಿ ಫ್ರೈ ಆದಮೇಲೆ ಕಾಳುಗಳೆಲ್ಲವೂ ಸಹ ಒಂದು ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ನಾನಿಲ್ಲಿ ಜಿಂಜರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಂಬರೋಣ. ಯಾಕೆಂತ ಹೇಳಿದರೆ ಆಯಿಲನ್ನು ನಾವು ಹದವಾಗಿ ಬೆಳೆಸಿದ್ವಿ. ತುಂಬ ಹೈ ಫ್ಲೇಮ್ ಇಟ್ಟಲ್ಲಿ ಏನಾಗುತ್ತೆ, ತಳ ಹಿಡಿದು ಸೀದೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ ಬಾಡಲಿಕ್ಕೂ ಸಹ, ಜೊತೆಗೆ ಈರುಳ್ಳಿ ಚೆನ್ನಾಗಿ ಉಪ್ಪು ಹಿಡಿಲಿ ಅಂತ ಹೇಳಿ ಇಲ್ಲೇನೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಒಂದು 4 ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆಯನ್ನು ತೆಗೆದು ಈ ರೀತಿ ನಾನು ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಒಲೆ ಮೇಲೆ ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ನೀವು 1 ಕಪ್ ಅಷ್ಟು ಅಥವಾ 1/4 ಕಪ್ ಅಷ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ. ಏನಾದರೂ ತೆಳುವಾಗಿ ಬೇಕು ಅಂತ ಹೇಳಿದರೆ ನೀರನ್ನು ನೋಡ್ಕೊಂಡು ನೀವು ಹಾಕೋಬೇಕು. ಸೊ ಕನ್ಸಿಸ್ಟೆನ್ಸಿ ಆಗಿರಲಿಕ್ಕೆ ನೀವು 1/4 ಕಪ್ ಅಷ್ಟು ಹಾಕೊಂಡ್ರೆ ಸಾಕು. ನೋಡಿ, ಸ್ಮೂತ್ ಆಗಿ ಇವಾಗ ರೆಡಿ ಆಗಿದೆ. ಸೊ ಫೈನಲಿ ನೀವು ಇದಕ್ಕೆ ಕೊರಿಯಾಂಡರ್ ಲೀವ್ಸ್ ಜೊತೆಗೆ ಅದಾದಮೇಲೆ ಸ್ವಲ್ಪ ಲೆಮನ್ ಅನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ನಮಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಇವಾಗ ಆಲೂಗೆಡ್ಡೆ ಪಲ್ಯ ರೆಡಿ ಮಾಡ್ಕೊಂಡ್ಮೇಲೆ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಚಟ್ನಿಯನ್ನು ಸಹ ಮಾಡ್ಕೊಂಡ್ಬಿಡೋಣ. ಸೊ ಫಸ್ಟು ಸ್ವಲ್ಪ ನಾನು ತೆಂಗಿನಕಾಯಿ, ತುರಿದಿರುವಂತಹ ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಲ್ಲಿ ಲೆಮನನ್ನು ಬಳಸ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ನೀವು ಹುಣಸೆ ಹಣ್ಣು ಬರುತ್ತೆ ನೋಡಿ, ಸೊ ಅದನ್ನು ಕೂಡ ಬಳಸ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇವಾಗ ನೋಡಿ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಚಟ್ನಿ ರೆಡಿ ಆಗಿದೆ. ಸೊ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆಯನ್ನು ಸಹ ರೆಡಿ ಮಾಡಿ ಹಾಕಿದ್ದೀನಿ. ಸೊ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸಿಂಪಲ್ ಆಗಿ ಇವಾಗ ಚಟ್ನಿ ಕೂಡ ರೆಡಿ ಆಗಿದೆ. ಸೊ ಬ್ಯಾಟರ್ ಏನು 15 ಮಿನಿಟ್ ಇವಾಗ ನಾವು ನೆನೆಯೋಗಿ ಬಿಟ್ಟಿದ್ವಿ ಅಲ್ವಾ, ಇವಾಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬೇಡ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಲೆ ಮೇಲೆ ಪ್ಯಾನನ್ನು ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಸೊ ನೀವು ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಬೇಕು. ಸೊ ಚಿಮುಕ್ಸಿ ಬಟ್ಟೆಯಿಂದ ಒರೆಸಿದ ಮೇಲೆ ನೀವೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀರ ಅದನ್ನು ಹಾಕಿ ತೆಳುವಾಗಿ ನೀವು ತಿರುವಾಗ್ತಾ ನೋಡಿ, ಈ ರೀತಿ ಹಾಕ್ತಾ ಬರಬೇಕು. ದೋಸೆಯನ್ನು ಈ ರೀತಿ ನೀವು ಸೌಟಿನಿಂದ ಹೀಗೆ ಮಾಡ್ಕೊಳ್ತಾ ಬರಬೇಕು. ಸೊ ನೆಕ್ಸ್ಟ್ ನೀವು ದೋಸೆಯನ್ನು ಹಾಕಿದ ಮೇಲೆ ಆಯಿಲನ್ನು ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ನೀವೇನು ಆಲೂಗೆಡ್ಡೆ ಪಲ್ಯವನ್ನು ರೆಡಿ ಮಾಡ್ಕೊಂಡಿರ್ತೀರ ಆ ಒಂದು ಪಲ್ಯವನ್ನು ದೋಸೆ ಮೇಲೆ ಇಟ್ಟು ಸ್ವಲ್ಪ ಅದೊಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಸೈಡ್ ಬಿಡಿಸ್ಕೊಂಡು ಇವಾಗ ಒಂದು ಹಾಫ್ ಮರ್ಚಿದ್ರೆ ನೋಡಿ, ಇವಾಗ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಮಸಾಲೆ ದೋಸೆ ರೆಡಿ ಆಗಿದೆ. ಸೊ ಬಟ್ ಇದನ್ನ ನಾವು ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಯಾವಾಗ ಬೇಕೋ ಅವಾಗ ನಮಗೆ ಬೇಕು ಅನಿಸಿದಾಗ ಮಸಾಲೆ ದೋಸೆ ತಿನ್ಬೇಕು ಅನಿಸಿದಾಗ ಕೂಡ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಸೊ ಇನ್ಸ್ಟೆಂಟ್ ಆಗಿ ಮಾಡಿರೋದು, ರವೆಯಿಂದ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿರುತ್ತೆ. ಸೊ ಮನೇಲಿ ಕೂಡ ನೀವು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಬಂದಾಗ ಹೋಟೆಲ್ಗೆ ಹೋಗ್ಬೇಕು ಅಥವಾ ಅದನ್ನ ನೆನೆ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಮಾಡಿ ರುಚಿ ಸವಿಯಿರಿ.